Amrutam preparation, if it is possible to you, only use the dung and urine of the local cows, which are old cows or minimum milk giving cows. ಸ್ನೇಹಿತರೆ, ಇದು ಕೂಡ ಅತಿ ಮುಖ್ಯವಾದ ಒಂದು ಮಾಹಿತಿ ನಿಮಗೆ. ಸುಭಾಷ್ ಪಾಳೇಕರ್ ಕೃಷಿಯಲ್ಲಿ ನೀವು ಜೀವಾಮೃತ ತಯಾರಿಸಬೇಕು ಅಂತಂದಾಗ ಮೊದಲೇ ಹೇಳಿದಾಗೆ ಹಾಲು ಕೊಡದೇ ಇರೋವಂಥ ಮುದಿ ಹಸುಗಳನ್ನ ಆದಷ್ಟು ಹೆಚ್ಚಾಗಿ ಉಪಯೋಗಿಸಿ ಸಾಕಿ, ಅದರಿಂದ ತುಂಬ ಲಾಭ ಇದೆ. ನಿಮ್ಗೆ ಆರ್ಥಿಕತೆ ಬೇಕು ಅಂತ ನಾನು ಮತ್ತೆ ನಿಮಗೆ ಮಾಹಿತಿ ಕೊಡ್ತೀನಿ. ಈ ತುಂಬ ಲಾಭ ಇದೆ. ಹಾಗಾಗಿ ವಯಸ್ಸಾದಂಥವು ಹಾಲು ಕೊಡದೇ ಇರೋಂಥ ಹಸುಗಳನ್ನ ಉಪಯೋಗಿಸ್ಕೊಳ್ಳಿ. ಅಥವಾ ನಾವು ಉಪಯೋಗಿಸ್ತೀವಿ, ನಮ್ಮ ತೀರಾ ವಯಸ್ಸಾದ ಹಸುಗಳಿಲ್ಲ ಅಂತಂದಾಗೆ ಕರುಗಳು ಹೊರತಾಗಿ ನೀವೇನು ಮಾಡಬೇಕು ಅಂದರೆ ಒಂದು ಸೂಲನ ಅದು ಕರು ಹಾಕಿರ್ಬೇಕು, ಒಂದು ಸೂಲನ ಕೊಟ್ಟಿರ್ಬೇಕು ಹಸು. ಅಂದರೆ ಹಾಲು ಕೊಡ್ತಿರೋಂಥ ಹಸುಗಳನ್ನ ನೀವು ಅದರಿಂದ ಸಗಣಿ ಗಂಜಲನ್ನ ತಗೊಂಡು ಸುಭಾಷ್ ಪಾಳೇಕರ್ ಕೃಷಿಯಲ್ಲಿ ಜೀವಾಮೃತಕ್ಕೆ ಉಪಯೋಗಿಸಿ. ಗೊತ್ತಾಯ್ತಾ? ಹಾಲು ಕೊಡ್ತಾ ಇರಬೇಕು. ಅಂದರೆ ಹಾಲು ಕೊಡದೇನೆ ನಿಲ್ಲಿಸಿರೋ ಹಸುಗಳು, ಮುದಿ ಹಸುಗಳಾಗಲಿ ಅಥವಾ ಕರುಗಳು ಅಂತಂದರೆ ಕರುಗಳಲ್ಲ, ಒಂದು ಸೂಲು ಕನಿಷ್ಠ ಒಂದು ಕರು ಹಾಕಿ ಹಾಲು ಕೊಡ್ತಿರ್ಬೇಕು. ಅರ್ಥ ಆಯ್ತಾ?